ಶಾಸಕ ಮುನಿರತ್ನ ವಿರುದ್ಧ ದೂರನ್ನ ನೀಡುವುದಕ್ಕೆ ಒಬ್ಬರು ಮಹಿಳೆ ಬಂದಿದ್ದಾರೆ. ಮಲ್ಲೇಶ್ವರದ ಬಿಜೆಪಿ ಕಚೇರಿಗೆ ಸಂತ್ರಸ್ತ ಮಹಿಳೆ ಆಗಮಿಸಿದ್ದಾರೆ. ಶಾಸಕ ಮುನಿರತ್ನ ವಿರುದ್ಧ ದೂರು ನೀಡೋದಕ್ಕೆ ಮಲ್ಲೇಶ್ವರದ ಬಿಜೆಪಿ ಕಚೇರಿಗೆ ಸಂತ್ರಸ್ತ ಮಹಿಳೆ ಆಗಮಿಸಿದ್ದಾರೆ. ನಿಮ್ಮ ಎಂಎಲ್ಎ ಮುನಿರತ್ನನಿಂದ ನನ್ನನ್ನ ಬಚಾವ್ ಮಾಡಿ, ಬೇಟಿ ಬಚಾವೋ ಬೇಟಿ ಪಡಾವೋ ಬಿಜೆಪಿ ಆಂದೋಲನ ಆದ್ರೆ ಇಲ್ಲಿ ಬಿಜೆಪಿ ಶಾಸಕನಿಂದಲೇ ಮಹಿಳೆಗೆ ಅನ್ಯಾಯ ಅಂತ ಮಹಿಳೆ ಅಳಲನ್ನ ತೋಡ್ಕೊಂಡಿದ್ದಾರೆ. ಅತ್ಯಾಚಾರ ಪ್ರಕರಣದ ತನಿಖೆ ಸರಿಯಾಗಿ ನಡೆದಿಲ್ಲ, ಬಿಜೆಪಿ ಕಚೇರಿಯಲ್ಲಿ ಕಣ್ಣೀರನ್ನ ಇಟ್ಟು ಗೋಗರೆದ್ರು ಸಂತ್ರಸ್ತ ಮಹಿಳೆ. ಶಾಸಕ ಮುನಿರತ್ನ ವಿರುದ್ಧ ದೂರನ್ನ ನೀಡೋದಕ್ಕೆ ಸಂತ್ರಸ್ತ ಮಹಿಳೆ ಮಲ್ಲೇಶ್ವರದ ಬಿಜೆಪಿ ಕಚೇರಿಗೆ ಆಗಮಿಸಿದ್ದಾರೆ. ಆರ್ಎಂಸಿ ಯಾರ್ಡ್ ಠಾಣೆಯಲ್ಲಿ ಅತ್ಯಾಚಾರದ ದೂರನ್ನ ನೀಡಿದ್ರು ಈ ಮಹಿಳೆ. ಹೀಗಾಗಿ ಕೇಸ್ನಲ್ಲಿ ಸಾಕ್ಷ್ಯ ಕೊರತೆ ಅಂತ ಬಿ ರಿಪೋರ್ಟ್ ಹಾಕಿತ್ತು ಎಸ್ಐಟಿ. ಹೀಗಾಗಿ ನೊಂದ ಸಂತ್ರಸ್ತೆಯಿಂದ ಬಿಜೆಪಿ ಕಚೇರಿಯಲ್ಲಿ ದೂರನ್ನ ನೀಡೋದಕ್ಕೆ ಅಂತ ಬಂದಿದ್ದಾರೆ. ನಾವು ಅಧ್ಯಕ್ಷರಿಗೆ ಹೇಳ್ತೀವಿ, ಹೇಳ್ತೀವಿ ನಾವು ಹೋಗಿ, ನೀವು ಸಮಾಧಾನವಾಗಿ ಹೋಗಿ. ಆಯ್ತು, ನಾವು ಹೇಳ್ತೀವಿ, ಹೋಗಿ ಬನ್ನಿ, ನೀವು ಮನೆಗೆ ಹೋಗಿ, ನಾವು ಹೇಳ್ತೀವಿ, ಹೋಗಿ ಅಧ್ಯಕ್ಷರು ಬಂದು ನಾವು ಹೇಳ್ತೀವಿ. ಆಯ್ತಮ್ಮ, ನೀವು ಕೊಡ್ತಿದ್ದೀರಲ್ಲ ಇವಾಗ, ನಾವು ಹೇಳ್ತೀವಿ, ಹೊರಡಿ, ನೀವು ದಯವಿಟ್ಟು ಹೊರಡಿ. ನಾವು ಅಧ್ಯಕ್ಷರಿಗೆ ಹೇಳ್ತೀವಿ, ನಾನು ಕೆಲಸ ಮಾಡಿದ್ದೀನಿ. ಅವರು ಕೂಡ ನನ್ನ ಮಹಿಳಾ ಕಾರ್ಯಕರ್ತೆಗೆ ಇಷ್ಟು ಅನ್ಯಾಯ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಆದ್ರೂ ಒಂದ್ ದಿವಸ ಬಂದು ಅವರು ಮಾತಾಡ್ಸಿಲ್ಲ ಸರ್. ಇಲ್ಲಿ ಏನಿಲ್ಲ, ವಿಜೇಂದ್ರ ಅವ್ರು ಬಂದಾಗ ನೀವು ಮಾತಾಡಿ ಅಂತ ಹೇಳಿದ್ರು ಸರ್. ನಾನು ಯಾರು ವಿರುದ್ಧವಾಗಿ ಕೇಳ್ತಾ ಇಲ್ಲ, ನನಗೆ ಮುನಿರತ್ನನಿಂದ ನ್ಯಾಯ ಬೇಕು, ನನಗೆ ಅನ್ಯಾಯ ಆಗಿದೆ, ನ್ಯಾಯ ದೊರಕಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ ಸರ್. ಬಿಜೆಪಿಲಿ ತುಳಸಿ ಮುನ್ರಾಜ್ಗೌಡರಿಗೂ ನಾನು ಕೆಲಸ ಮಾಡಿದ್ದೀನಿ. ಅವರು ಕೂಡ ನನ್ನ ಮಹಿಳಾ ಕಾರ್ಯಕರ್ತೆಗೆ ಇಷ್ಟು ಅನ್ಯಾಯ ಆಗಿದೆ ಅಂತ ಒಂದು ಕಂಪ್ಲೇಂಟ್. ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಈ ಮುನಿರತ್ನ ವಿರುದ್ಧ ದೂರನ್ನ ನೀಡೋದಕ್ಕೆ ಬಿಜೆಪಿ ಕಚೇರಿಗೆ ಇವತ್ತು ಒಬ್ಬ ಸಂತ್ರಸ್ತ ಮಹಿಳೆ ಬಂದಿದ್ರು. ನನ್ನ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಹಾಕ್ಬಿಟ್ಟಿದ್ದಾರೆ, ಸರಿಯಾದ ಸಾಕ್ಷ್ಯಾಧಾರ ಇಲ್ಲ ಅಂತ ಹೇಳಿ, ನನ್ನ ತನಿಖೆ ಸರಿಯಾಗಿ ಆಗಿಲ್ಲ, ನನಗೆ ನ್ಯಾಯ ಬೇಕು ಅಂತ ಕೇಳ್ಕೊಂಡು ಬಂದಿದ್ರು. ಸದ್ಯ ಏನೆಲ್ಲ ಡೆವಲಪ್ಮೆಂಟ್ ಆಯ್ತು, ಏನ್ ಹೇಳಿ ಕಳಿಸಿದ್ರು ಬಿಜೆಪಿ ಕಚೇರಿಯಲ್ಲಿ? ಸಿಂಧೂರ, ಪ್ರಮುಖವಾಗಿ ಏನು ಆರ್ಎಂಸಿ ಯಾರ್ಡ್ನಲ್ಲಿ ನೊಂದ ಮಹಿಳೆ ಶಾಸಕರಾಗಿರ್ತಕ್ಕಂಥ ಮುನಿರತ್ನ ವಿರುದ್ಧ ಒಂದು ದೂರನ್ನು ದಾಖಲಿಸ್ತಾರೆ. ಅತ್ಯಾಚಾರ ಆರೋಪವನ್ನು ಮಾಡಿ ದೂರನ್ನು ದಾಖಲಿಸಿದ್ರು. ಇದ್ರ ಬಗ್ಗೆ ತನಿಖೆ ನಡೆಸಿದಂತಹ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ SIT ಇದೀಗ ಕೋರ್ಟ್ಗೆ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಿರ್ತಕ್ಕಂಥದ್ದು, ಬಿ ರಿಪೋರ್ಟನ್ನು ಹಾಕಿರ್ತಕ್ಕಂಥದ್ದು. ಇದರಿಂದ ಸಾಕಷ್ಟು ಆಕ್ರೋಶಗೊಂಡು, ಜೊತೆಗೆ ಸಾಕಷ್ಟು ದುಃಖವನ್ನು ಗೊಂಡಂತಹ ಮಹಿಳೆ ನೇರವಾಗಿ ಇದೀಗ ಬಿಜೆಪಿ ಕಚೇರಿಗೆ ಬಂದಿರ್ತಕ್ಕಂಥದ್ದು. ನಾನು ಎಲ್ಲ ಕಡೆಯೂ ಸಹ ಓಡಾಡ್ತಾ ಇದ್ದೇನೆ, ನನಗೆ ಎಲ್ಲೂ ಸಹ ನ್ಯಾಯ ಸಿಗ್ತಾ ಇಲ್ಲ. ಕೊನೆಗೆ ನಾನು ಬಿಜೆಪಿಯಲ್ಲೇ ಇದ್ದು ಬಿಜೆಪಿಯ RSSನ ಕಾರ್ಯಕರ್ತೆ ಸಹ ನಾನಾಗಿದ್ದೆ. ಮುನಿರತ್ನ ಅವರು ಏನು ಕಾಂಗ್ರೆಸ್ಸಿಂದ ಬಿಜೆಪಿಗೆ ಬಂದರು, ಆಗ ಅವರು ನಮಗೆ ಇಲ್ಲಿಲ್ಲದ ಸಾಕಷ್ಟು ಕಿರುಕುಳವನ್ನು ಕೊಡೋದಕ್ಕೆ ಆರಂಭಿಸಿದ್ರು. ಜೊತೆಗೆ ನನ್ನ ಮೇಲೆ ಏನೊಂದು ಅತ್ಯಾಚಾರ ಆರೋಪ ಏನು ಮಾಡಿದ್ರು ಆಕೆ, ಅದಕ್ಕೂ ಸಂಬಂಧಪಟ್ಟಂತೆ RMC ಯಾರ್ಡಲ್ಲಿ ನಾನು ದೂರನ್ನು ಸಹ ಕೊಟ್ಟಿದ್ದೆ. ಆ ದೂರಿಗೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ಬಿ ರಿಪೋರ್ಟ್ ಹಾಕಿದ್ದಾರೆ. ಹೀಗಾಗಿ ನನಗೆ ಎಲ್ಲೂ ಸಹ ನ್ಯಾಯ ಸಿಗ್ತಾ ಇಲ್ಲ, ನೀವಾರು ಸಹ ನ್ಯಾಯ ಕೊಡಿಸಿ, ನಾನು ಸಹ ಬಿಜೆಪಿ ಕಾರ್ಯಕರ್ತೆ ಅಂತ ಹೇಳ್ಬಿಟ್ಟು ತನ್ನ ಸಂತೃಪ್ತಿ ಆಗಿರ್ತಕ್ಕಂಥವ್ರು ಬಂದು ಬಿಜೆಪಿ ಕಚೇರಿಯಲ್ಲಿ ಮನವಿಯನ್ನು ಮಾಡಿರ್ತಕ್ಕಂಥದ್ದು. ಬಿಜೆಪಿ ಕಚೇರಿಯ ಸಿಬ್ಬಂದಿ ಸದ್ಯಕ್ಕೆ ರಾಜ್ಯಾಧ್ಯಕ್ಷರು ಇಲ್ಲ, ರಾಜ್ಯಾಧ್ಯಕ್ಷರು ಬಂದ ಮೇಲೆ ನೀವು ಬಂದು ದೂರನ್ನು ಕೊಡಿ ಅಂತಲೂ ಸಹ ಹೇಳಿದರು. ಆದರೆ ಮಹಿಳೆ ಸಾಕಷ್ಟು ತಮ್ಮ ಆಕ್ರೋಶವನ್ನು ಹೊರಹಾಕಿರು, ತನ್ನ ಅಳಲನ್ನು ಸಹ ತೋಡ್ಕೊಂಡ್ಳು. ಹೀಗಾಗಿ ಕೊನೆಗೆ ಬಿಜೆಪಿ ಆಫೀಸ್ನ ಸಿಬ್ಬಂದಿಯೇ ಆ ದೂರಿನ ಪ್ರತಿಯನ್ನು ಪಡೆದು ಅಧ್ಯಕ್ಷರು ಬಂದಾಗ ಅವರ ಗಮನಕ್ಕೆ ತರ್ತೀವಿ, ಅಧ್ಯಕ್ಷರು ಏನು ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ನೀವೇ ಬಂದು ಮಾತನಾಡಿ ಅಂತ ಸಹ ಹೇಳಿ ಕಳಿಸಿರ್ತಕ್ಕಂಥದ್ದು. ಈ ನಂತರ ಮಾಧ್ಯಮದೊಂದಿಗೆ ಆ ಸಂತ್ರಸ್ತೆ ಮಾತನಾಡಿ, ಮುನಿರತ್ನ ಅವರು ಇಲ್ಲಿಲ್ಲದ ಕಿರುಕುಳವನ್ನು ಕೊಡ್ತಾ ಇದ್ದಾರೆ, ಅವರ ಬೆಂಬಲಿಗರನ್ನು ಬಿಟ್ಟು ಮನೆಗೆ ಬಿಟ್ಟು ನನ್ನ ಮೇಲೆ ರೌಡಿಸಮನ್ನು ಮಾಡುತ್ತಾ ಇದ್ದಾರೆ, ಮರ್ಡರ್ ಮಾಡ್ತೀನಿ ಅಂತ ಜೀವ ಬೆದರಿಕೆ ಹಾಕಿದ್ದಾರೆ ನನಗೆ. ಹೀಗಾಗಿ ಕೂಡಲೇ ನನಗೆ ರಕ್ಷಣೆ ಬೇಕು, ನನಗೆ ಏನು ಮುನಿರತ್ನ ಅವರಿಂದ ರಕ್ಷಣೆ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಮನವಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಸಿಂಧೂರ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.